ಹಿರಿಯರಾದ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಆರೋಗ್ಯದ ವಿಚಾರಣೆಗಾಗಿ ಬಂದಿದ್ದೇನೆ. ಆರೋಗ್ಯವಂತರಾಗಿ ಇದ್ದಾರೆ. ಸ್ವಲ್ಪ ಅನಾರೋಗ್ಯ ಇತ್ತು ಹಿಂದೆ ಅವರಿಗೆ. ಇನ್ನೂ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಾನು ಹಾರೈಸುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ. ನಾವು ಇವತ್ತು ಶಾಮನೂರು ಶಿವಶಂಕರಪ್ಪನವ್ರನ್ನ ಆರೋಗ್ಯ ವಿಚಾರಿಸಲಿಕ್ಕೆ ಮಾತ್ರ ಬಂದಿದ್ದು, ಬೇರೆ ಕಾರಣಕ್ಕೆಲ್ಲ ಬಂದಿದ್ದು ನಾವು. ಆದರೆ ಆ ಮಧ್ಯದಲ್ಲೂ ಕೂಡ ನಮ್ಮ ಜಾತಿ ಜನಗಣತಿ ಬಗ್ಗೆ ಸ್ವಲ್ಪ ಚರ್ಚೆನೂ ಕೂಡ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯವೂ ಕೂಡ ಒಂದೇ ಆಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳನ್ನ ನಾವು ಈ ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜಗಳು ಎರಡೂ ಸೇರಿ ಮುಂದಿನ ದಿನಗಳಲ್ಲಿ ಒಂದು ಸಭೆಯನ್ನು ಕರೆದು ಅದಕ್ಕೆ ಒಂದು ತೀರ್ಮಾನ ತಗೋತೀವಿ. ನಮ್ಮ ಸಮಾಜದ ಎಲ್ಲ ನಮ್ಮ ಒಕ್ಕಲಿಗ ಮತ್ತು ಲಿಂಗಾಯತ ಸಮಾಜ ಮತ್ತು ಇನ್ನೂ ಕೆಲವು ಸಮಾಜಗಳಿಗೆ ಈಗಾಗಲೇ ಏನು ಹಿಂದುಳಿದ ವರ್ಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ಎಲ್ಲ ಸಮಾಜವನ್ನು ಕರೆದು ನಾವು ಇವಾಗ ಒಂದು ತೀರ್ಮಾನ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಜಾತಿ ವಿಚಾರದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜನಸಂಖ್ಯೆಯನ್ನು ತುಂಬಾ ಕಡಿಮೆಯನ್ನು ತೋರಿಸ್ತಾ ಇದ್ದಾರೆ. ನೀವು ಹಕ್ಕೊತ್ತಾಯನ ಮಾಡ್ತಿರೋ ಅದನ್ನು ಸರಿಪಡಿಸಲಿಕ್ಕೆ ಹೋರಾಟ ಮಾಡ್ತಿರೋ? ಹೋರಾಟ ಮಾಡ್ತಿರೋ? ಈಗ ಅದಕ್ಕೆ ಹೋರಾಟದ ಪ್ರಶ್ನೆ ಎಲ್ಲ ಇವಾಗ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಹಕ್ಕೊತ್ತಾಯ ಅಂತಂದ್ರೆ ನಾವು ಈಗಿರ್ತಕ್ಕಂಥ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡಿದ್ದಾರೋ ಅದನ್ನು ಸರಿಪಡಿಸುವಂಥ ಕೆಲಸನ ಮಾಡಿ ಅಂತ ನಾವು ಇವಾಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ನಿಮಿಷ ಬಿಡಿ. ಈಗ ಬರೀ ಲಿಂಗಾಯತರು ಒಕ್ಕಲಿಗರು ಮಾತ್ರ ಅನ್ಯಾಯ ಆಗಿಲ್ಲ, ಅನೇಕ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಅನ್ಯಾಯ ಆಗಿದೆ. ಈಗ ಮೊಗವೀರರು ಅನ್ಯಾಯ ಆಗಿದೆ, ಯಾದವ್ಸ್ಗೆ ಅನ್ಯಾಯ ಆಗಿದೆ, ಇನ್ನೂ ಅನೇಕ ಕಮ್ಯುನಿಟಿಗೆ ಅನ್ಯಾಯವಾಗಿದೆ. ಹಾಗಾಗಿ ನಮ್ಮದೆಲ್ಲನೂ ಕೂಡ ನಾವು ಒಕ್ಕಲಿಗ ಸಂಘದ ಇಲ್ಲಿ ಕಾರ್ಯದರ್ಶಿ ಕೂಡ ಇದ್ದಾರೆ ಕೋನಪ್ಪ ಅವರು. ಈಗ ನಾವೆಲ್ಲರೂ ಕೂಡ ಮಾನ್ಯ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನ ಆರೋಗ್ಯ ವಿಚಾರದ ಜೊತೆಗೆ ಈ ಬಗ್ಗೆ ಕೂಡ ಹೇಗೆ ಏನು ಬಗ್ಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೇಗೆ ಏನು ರೂಪರೇಷೆಗಳನ್ನ ರೂಪಿಸೋದು. ಒಕ್ಕಲಿಗ ಸಮುದಾಯದ ಪ್ರಬಲ ಸಚಿವರು ಇದ್ದಾರೆ, ಭಾಳ 5 ಜನ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಇವರೇ ಇದನ್ನು ಧ್ವನಿ ಎತ್ತಿಲ್ವಲ್ಲ ಅಂತ ಸಮಾಜ ಎತ್ತಾ ಇದೆ. ಇಲ್ಲ, ಎತ್ತುತ್ತಾ ಇದ್ದಾರೆ, ಅವರು ಕೂಡ ಎತ್ತುತ್ತಾ ಇದ್ದಾರೆ, ಎಲ್ಲರೂ ಕೂಡ ಎತ್ತುತ್ತಾ ಇದ್ದಾರೆ. ಹಂತ ಹಂತವಾಗಿ ಅವರು ಕೂಡ ಎತ್ತುತ್ತಾ ಇದ್ದಾರೆ, ಎಲ್ಲರೂ ಕೂಡ. ಸರಿಪಡಿಸೋ ದಾರಿ ಹೇಗೆ? ಸರಿ ಮುಂದಿನ ದಿನಗಳು ಸರಿ ಹೋಗುತ್ತೆ ಎಲ್ಲನೂ ಕೂಡ. ಹೇಗೆ ಅಂದರೆ ಮುಂದಿನ ಕ್ಯಾಬಿನೆಟ್ ನಡೀಲಿ, ಮುಂದೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ, ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ. ಬನ್ನಿ, ಇಲ್ಲ ಕಾರ್ಯದರ್ಶಿಯವರು ಬನ್ನಿ, ಒಕ್ಕಲ ಸಂಘದ ಕಾರ್ಯದರ್ಶಿಯವರು ಕೋನಪ್ಪ ರೆಡ್ಡಿ ಅವರು ಒಕ್ಕಲ ಸಂಘ. ಈಶ್ವರ್ ಖಂಡ್ರೆ ಕೂಡ ಇದ್ರು ಇವತ್ತು ಸಭೆಯಲ್ಲಿ. ಶಾಮನೂರು ಶಿವಶಂಕರಪ್ಪ ಇಲ್ಲ, ನಾವು ಭೇಟಿಯಾದಾಗ ಶಾಮನೂರು ಶಿವಶಂಕರಪ್ಪ ಸಾಹೇಬರನ್ನ ಭೇಟಿಯಾದಾಗ ಅವ್ರು ಇರಲಿಲ್ಲ. ಅವ್ರ ಮನೆಯಲ್ಲಿ ಎಲ್ಲಿದ್ದರೂ ಏನೋ ಗೊತ್ತಿಲ್ಲ. ನಾವು ಅವ್ರ ಆರೋಗ್ಯ ವಿಚಾರಿಸಿದ್ವಿ. ಜಾತಿ ಗಣತಿ ಬಗ್ಗೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ. ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾದಂಥ ಇದು ಬೇಕು. ಬೇಕಾದರೆ ನೀವು ಇದುವರೆಗೂ ಆಯ್ಕೆ ಆಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ, ಕೇವಲ ಸಾಹೇಬ್ರ ಜೊತೆ ಅನೌಪಚಾರಿಕವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. 5 ವರ್ಷದ ಹಿಂದೆ ಅಂಕಿ ಸಂಖ್ಯೆಗಳು ಇರೋದು, ಈ ವರದಿನ ಒಪ್ಕೋತೀರಾ ಅಥವಾ ತಿರಸ್ಕಾರ ಇಲ್ಲ, ಮಾಡ್ತೀರಾ? ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಳಿಸೋಗಿರತಕ್ಕಂಥ ಹಣ್ಣ, ಅಳಿಸೋಗಿರೋದನ್ನು ಯಾರು ಊಟ ಮಾಡಲ್ಲ. ಒಂದು ವೇಳೆ ಜಾರಿ ಆದರೆ ಸರ್ ಮುಂದಿನ ನಡೆ ಜಾರಿ ಆದರೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಇನ್ನೂ ನಮ್ಮೊಟ್ಟಿಗೆ ಸಾಕಷ್ಟು ಜನ ಸಮುದಾಯಗಳು ಸೇರಿಕೊಳ್ತಾ ಇವೆ. ಎಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ನೋಡಿದಂತೆ ನಡೀತೇವೆ. ನಿಮ್ಮ ಜೊತೆಗೆ ನಿಮ್ಮ ಈ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು, ಶಾಸಕರುಗಳು ಇದ್ದಾರೆ, ಎಲ್ಲರ ಬೆಂಬಲನೂ ಸಿಗ್ತದೆ ನಮ್ಗೆ. ಆ ನಂಬಿಕೆ, ಅಚಲವಾದ ನಂಬಿಕೆ ಇದೆ. ನಿಮ್ಮ ಜೊತೆಗೆ ಮಾತನಾಡಿದ್ದಾರೆ. ನಮ್ಮೊಟ್ಟಿಗೆ ಯಾರು ಮಾತಾಡದೆ ಹೋದರೂ ನಮಗೆ ಆ ನಂಬಿಕೆ ಇದೆ. ಇಲ್ಲ, ಎಲ್ಲ ನಮ್ಮ ಸಮುದಾಯದ ಸಚಿವರು, ಶಾಸಕರು ಕೂಡ ಈ ಬಗ್ಗೆ ಎಲ್ಲನೂ ನಮ್ಮ ಜೊತೆಗಿದ್ದಾರೆ.